ಅಣ್ಣ ಬಂದ ನಾವು ಆತಿರಾಪಳ್ಳಿ ಯೂಸ್ ಹತ್ರ ಬಂದಿದ್ದೀವಿ. ಸೊ ಸೆಕ್ಯೂರಿಟಿ ಗಾರ್ಡ್ ಏನು ಹೇಳಿದ್ರು ಅಂದ್ರೆ ಲೈಕ್ ಇಲ್ಲಲ್ಲ, ಸೊ ಅಲ್ಲಿ ಬೇರೆ ಪ್ಲೇಸ್ ಇದೆ, ಸೊ ಅಲ್ಲೋಗಿ ನಾವು ತಗೊಬೇಕು ಅಂತ ಹೇಳಿದ್ದಾರೆ. ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ. ಅಲ್ಲೊಂದು ನೀರು ಹರಿತಿದೆ ನೋಡಿ, ವೈಟ್ ಕಲರ್, ಅದೇ ಆತಿರಾಪಳ್ಳಿ ವಾಟರ್ ಫಾಲ್. ಓಕೆನೇ, ನೀರು ಸ್ವಲ್ಪ ಕಡಿಮೆ ಇದೆ. ಮೇ ಬಿ ಅಕ್ಟೋಬರ್ ಆ ಟೈಮಲ್ಲಿ ಬರಬೇಕಿತ್ತು. ಸರಿ ಬಿಡು, ಏನು ಮಾಡೋಣ, ಬೇಕಾಗಿರೋ ಟೈಮಲ್ಲಿ ನಮ್ಮ ಹತ್ರ ಕಾಸಿರಲ್ಲ. ಸೊ ಬಂದಿದ್ದೀವಿ, ನೋಡೋಣ ಅಂತ ಬಂದರೆ ನನ್ನ ಮಗ ಇಲ್ಲಿ ಎಂಟ್ರಿ ಇಲ್ಲ, ಸೊ ಮುಂದೆ ಹೋಗ್ಬೇಕು ಅಂತ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ಕೊ. ಓಕೆ, ನಮ್ಗೆ ಅಲ್ಲಿಗೆ ಹೋಗೋಣ, ಅಲ್ಲಿವರೆಗೂ ಬರ್ತೀನಿ. ಓಕೆ, ಇವಾಗ ನಾವು ಆತಿರಾಪಳ್ಳಿ ಎಂಟ್ರೆನ್ಸ್ ಬಂದ್ವಿ. ಏನೋ ಮಾಡ್ತಿದ್ದೀನಿ ಫಸ್ಟ್ ಟೈಮು ವ್ಲಾಗಿಂಗ್ ಅಂದ್ಕೊಂಡು. ವ್ಲಾಗಿಂಗ್ ಅದು ಉಚ್ಚಾರ ಮಾಡೋಕ್ಕೂ ನೆಟ್ಟಗೆ ಬರಲ್ಲ, ಇರಲಿ ಅಡ್ಜಸ್ಟ್ ಮಾಡ್ಕೋತೀರಾ ಅಂದ್ಕೊಂಡಿನಿ. ಕ್ಯಾಮು ಅಷ್ಟೇ, ನಾಟ್ ದಟ್ ಮಚ್ ಗುಡ್. ಇಂಗ್ಲೀಷು ಹಾಗೆ. ಫಾಲ್ಸ್ ಬರೋಲ್ಲರಿಗೂ ಒಂದು ಪಾಸ್ ಕೊಟ್ಬೇಡ. ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ಲೈಕ್ ಇಲ್ಲೆಲ್ಲ ನೀರು ಬರ್ತಿತ್ತು, ಇಲ್ಲೆಲ್ಲ ಫುಲ್ ನೀರು ಬರೋ ಪ್ಲೇಸ್. ಆ್ಯಕ್ಚುಲಿ ನಾನು ಅಕ್ಟೋಬರ್ ನವಂಬರ್ ಆ ಟೈಮಲ್ಲಿ ಬಂದಿದ್ದೆ, ಈ ವ್ಯೂಸ್ ಎಲ್ಲ ನೋಡ್ಕೊಂಡ್ಬಿಡ್ತು. ಬಿಡಿ, ಈ ಸಲ ಇಷ್ಟು ನೋಡೋಣ. ಆ್ಯಕ್ಚುಲಿ ಬೆಸ್ಟ್ ನೋಡ್ರಿ, ಅಕ್ಟೋಬರ್ ಈ ಟೈಮಲ್ಲಿ ಇಲ್ಲಿಗೆ ಬಂದರೆ ಸಖತ್ತು ವ್ಯೂ ಸಿಗುತ್ತೆ ನಿಮಗೆ. ಇವಾಗ ಸ್ವಲ್ಪ ಫೀಲಿಂಗ್ಸ್ ಸ್ಯಾಡ್ ಇರ್ಬೋದು, ಇನ್ನು ಯಾವ ಪ್ಲೇಸ್ಗಪ್ಪ ಹೋಗಿದ್ದಾನೆ ಅಂದ್ಬಿಟ್ಟು. ಇನ್ನು ರಿಟರ್ನು ವಾಯ್ಚಾಲ್ ವಾಟರ್ ಫಾಲ್ಸು, ಆಮೇಲೆ ಹಾಗೆ ವಾಲ್ಪರಾಗಿ ಹೋಗೋಣ ಅಂತಿದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ, ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಬೇಕೆಲ್ಲಾದರೂ. ಇಲ್ಲಿಂದ ಮಲಕಪ್ಪಾರ ಅಂತ ಪ್ಲೇಸ್, ಅಪ್ ಟು ಅಲ್ಲಿವರೆಗೆ ವೈಲ್ಡ್ ಲೈಫು. ನೋಡೋಣ ಎಲ್ಲೇನಾದರೂ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಸುಸ್ತಾದೆ, ಇನ್ನು ಹಾಕಬೇಕು. ಹಾಗೆ ಆತಿರಪಳ್ಳಿ ಮುಗಿಸ್ಕೊಂಡು ಹಿಂಗೆ ಹೋಗ್ತಿದ್ದೆ. ರೋಡ್ಸ್ ಮಾತ್ರ ಹೆವಿ ಸೈಕ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಲೈಕ್ ಸುತ್ತಲೂ ಕಾಡು, ವಾವ್ ಸೂಪರ್. ನೋಡ ಎಷ್ಟು ಚಂದ, ವಾವ್ ಕ್ರೇಜಿ ಗಾಯ್ಸ್. ನಾನೀಗ ವಾಯ್ಚಾಲ್ ವಾಟರ್ ಫಾಲ್ಸಲ್ಲಿದ್ದೀನಿ. ಇದು ಸೇಮ್ ಆತಿರಾಪಳ್ಳಿ ವಾಟರ್ ಫಾಲ್ಸ್ಗೆ ಹೋಗೋ ರಿವರಿಂದನೇ ಈ ವಾಟರ್ ಫಾಲ್ಸು ಆಗಿದೆ. ವಾಟರ್ ಫಾಲ್ಸ್ ಥರ ಹೈಟ್ ಏನಿಲ್ಲ, ಲೈಕ್ ಸ್ಲ್ಯಾಂಟ್ ಆಗಿದೆ, ನೋಡಬಹುದು ಅಷ್ಟೇ. ಇದು ಬಾಟಮ್ ವ್ಯೂ ನೋಡಿ. ಇಲ್ಲಿ ಜೋಗ್ ಫಾಲ್ಸ್ ಥರ ಕೆಳಗೆ ಹೋಗೋಕ್ಕೆಲ್ಲ ಬಿಡಲ್ಲ, ಅವರು ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ಲೈಕ್ ಇಲ್ಲಿಗೆ ಎಂಡು. ಸೊ ಇನ್ನೂ ಸ್ವಲ್ಪ ಮುಂದೆ ಇಡ್ಬೋದಿತ್ತು ಈ ಬೇಲಿನ, ಏನೋ ಇರೋ ಒಂದು 100 ಮೀಟ್ರು ಇಲ್ಲ ಆ್ಯಕ್ಚುಲಿ ಫಾಲ್ಸು, ಅದಕ್ಕೆ ಹಿಂಗೆ ಆಡ್ತವ್ರೆ. ಏನು ಮಾಡೋದು, ಸ್ಲ್ಯಾಂಟ್ ಆಗಿದೆ. ಹೇಳಿದರೆ ವಾಟರ್ ಫಾಲ್ಸು, ಅದೇನಿದೆಯೋ ನನಗೂ ಗೊತ್ತಿಲ್ಲ. ಸೊ ಮೇ ಬಿ ಅಲ್ಲಿಂದ ನೀರು ಹರಿದಿದ್ರೆ ಜೋಗ್ ಫಾಲ್ಸ್ಗಿಂತ ಮೇ ಬಿ ಇನ್ನೂ ಹೈಟಲ್ಲಿ ಇರ್ತಿತ್ತೇನೋ. ನೋಡೋಣ, ನದಿಗೆ ಹೇಳಿ ನೋಡೋಣ ನೆಕ್ಸ್ಟ್ ಟೈಮಿಂದ ಆದರೂ ಅಲ್ಲಿಂದ ಹರಿ ಅಂತ. ಎಲ್ಲಿ ಕೇಳುತ್ತೀವಲ್ಲ ನಮ್ಮ ಮಾತು, ನಮ್ಮವರೇ ನಮ್ಮ ಮಾತು ಕೇಳಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಇದೆಲ್ಲ ಯಾವ ಲೆಕ್ಕ, ಆ ಥರ ಎಲ್ಲೂ ಹೋಗೋಕ್ಕೆಲ್ಲ ಆಗಲ್ಲ. ನಮ್ಮ ಅಂಬಿ ಸರ್ ಹೇಳ್ದಂಗೆ ನೋ ವೇ, ಚಾನ್ಸೇ ಇಲ್ಲ. ಅದು ಏನೇ ಇದ್ದರೂ ಇನ್ನು ಇದೇ ಪಾತಲ್ಲೇ ಹರಿಯೋದು. ಸರಿ, ವಾಯ್ಚಾಲು ಆಯಿತು, ನೋಡೋಣ ಮುಂದಕ್ಕೆ. ಹಂಗೆ ಬಾಟಮ್ ವ್ಯೂ ನೋಡ್ಕೊಂಡು ಬರ್ತಿದ್ದಂಗೆ ನೋಡಿ ಒಂದು ರೆಸಾರ್ಟು ಎಷ್ಟು ಚೆನ್ನಾಗಿದೆ ಅಲ್ಲ. ಅದು ಈ ಪ್ಲೇಸಲ್ಲಂತೂ ಸಖತ್ತಾಗಿರುತ್ತೆ. ಅಲ್ಲಿಂದ ನೋಡಿ ವ್ಯೂ ಪಾಯಿಂಟ್ಸ್ ನೋಡಿ, ಸಖತ್ತಾಗಿರುತ್ತೆ. ಲೈಕ್ ಒನ್ ಡೇ ಎಲ್ಲ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬಾ ಎಕ್ಸ್ಪೆನ್ಸಿವ್ ಇರ್ಬೋದು ರೆಂಟೆಲ್ಲ. ಸೊ ಅದಕ್ಕೆ ನನಗಂತೂ ಏನು ಹೇಳೋದು, ತುಂಬ ಎಕ್ಸ್ಪೆನ್ಸಿವ್ ಇರೋ ಕಡೆ ನನಗೆ ಇಷ್ಟನೇ ಆಗಲ್ಲ. ಏನೋ ಗೊತ್ತಿಲ್ಲ, ಮೇ ಬಿ ನಮ್ಮ ಹತ್ರ ಏನಾದರೂ ದುಡ್ಡೇನಾದರೂ ಕಡಿಮೆ ಇರೋದಕ್ಕೋ ಏನಕ್ಕೋ ಗೊತ್ತಿಲ್ಲ. ಬಟ್ ಐ ಹೇಟ್ ಎಕ್ಸ್ಪೆನ್ಸಿವ್ ಥಿಂಗ್ಸ್,
ಇವಾಗ ನಾವು 2 ಪ್ಲೇಸ್ ಕವರ್ ಮಾಡಿದ್ವಿ, ವಾಯ್ಚಾಲ್ ಆ್ಯಂಡ್ ಆತಿರಪಳ್ಳಿ. ಸೊ ಇನ್ನು ನಾವು ಇಲ್ಲಿಂದ ವಾಲ್ಪಾರೈ ಪ್ಲ್ಯಾನ್ ಹಾಕಿದ್ದೀನಿ. ಅದ್ರ ಮಧ್ಯೆ ಏನೋ 2 to 3 ಪ್ಲೇಸಸ್ ಸಿಗುತ್ತೆ, ಅದನ್ನ ಹಾಗೆ ನೋಡಿಕೊಂಡು ವಾಲ್ಪಾರೈ ಕಡೆ ಹೋಗ್ಬೇಕು. ಆ್ಯಂಡ್ ಮೋರ್ ಓವರ್ ಇಲ್ಲಿ ಲೈಕ್ ಗಾಡಿ ನಿಲ್ಸಂಗಿಲ್ಲ. ಅವ್ರು ಕೊಟ್ಟಿರೋ ಟೈಮಲ್ಲಿ ನಾವು ಇನ್ನು ನೆಕ್ಸ್ಟ್ 1 ಅವರಲ್ಲಿ ಆಚೆ ಕಡೆ ರೀಚ್ ಆಗಿರ್ಬೇಕು, ಇಲ್ಲಾಂದರೆ ಫೈನ್ ಬೀಳುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಆದಷ್ಟು ಬೇಗ ಆಚೆ ಹೋಗ್ತೀನಿ. ಆಮೇಲೆ ಹುಷಾರಾಗಿ ಬೇರೆ ಹೋಗಬೇಕು, ಆನೆಗಳೆಲ್ಲ ಇರುತ್ತೆ ಅಂತೆ ಸೈಡಲ್ಲಿ. ಸೊ ಅದಕ್ಕೆ ಹುಷಾರಾಗೂ ಹೋಗ್ಬೇಕು. ನೋಡಿ, ನೀವೇ ನೋಡ್ತಿರ್ತೀರ ವಿಡಿಯೋದಲ್ಲಿ ಆ ರೋಡ್ ಮೇಲೆ ಆನೆ ಸಗಣಿನೋ ಲದ್ದಿ ಬಿದ್ದಿದೆ ನೋಡಿ. ಸೊ ಹುಷಾರಾಗಿ ಹೋಗ್ಬೇಕು. ಓ ವೆಯ್ಟ್ KSRTC ಬಂತು ಗುರು, ಸ್ವಲ್ಪ ಹುಷಾರಾಗಿರ್ಬೇಕು. ಬಾಪ ಹೌದಾ, ಈ ಗೌರ್ಮೆಂಟ್ ಬಸ್ಗಳಿಗೆಲ್ಲ ಅದು ಕರ್ನಾಟಕ ಕೇರಳದ್ದು 2 KSRTCನೇ ಆಗ್ಬಿಡುತ್ತೆ. ನಾವು ನಂಬರ್ ಪ್ಲೇಟ್ ನೋಡಿ ಸ್ವಲ್ಪ ಈಚೆ ತಿಳ್ಕೊಬೇಕು. ಇಲ್ಲ, ಕಲರ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ನಾನು ಸ್ವಲ್ಪ ನಮಗೂ ಸ್ವಲ್ಪ ಆಚೆ ಸ್ವಲ್ಪ ಆ್ಯಡ್ ಮಾಡಬೇಕಲ್ಲ, ಹಂಗಾಗಿ ಹಾಗೆ. ಚೆನ್ನಾಗಿದೆ ರೋಡು, ಕರ್ವಿ ರೋಡ್ಸ್, ಆಮೇಲೆ ಸುತ್ತಲೂ ಕಾಡು, ನೈಸ್. ಆನೆಗಳಿರುತ್ತಂತೆ ಆಚೆ ಈಚೆ ಕಡೆ ಎಲ್ಲ. ಸೊ ಹುಷಾರಾಗಿ ಹೋಗಬೇಕು. ಆಮೇಲೆ ನಾನು ವೀಡಿಯೋ ಮಾಡಿಕೊಂಡು ಇದೇ ನನ್ನ ಲಾಸ್ಟ್ ವೀಡಿಯೋ ಆಗಿಬಿಟ್ರೆ ನಿಮಗೂ ಸ್ವಲ್ಪ ಕ್ವಾಟ್ಲೆಗಳು ಕೊಡಬೇಕಲ್ಲ, ತಲೆನೋವುಗಳು. ಸೊ ಒಂದಕ್ಕೆಲ್ಲ ನಾನು ನಿಲ್ಸಲ್ಲಪ್ಪ, ಒಂದು 10 ವೀಡಿಯೋ ಕಳಿಸ್ಬಿಟ್ಟು ನಿಮ್ಮ ತಲೆಗೆ ಹುಳನ ಇಕ್ಕಿಸ್ಬಿಟ್ಟು ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಓದಕ್ಕ. ಆಮೇಲೆ ಬೇಕಿದ್ರೆ ನೋಡೋಣ ಮಾಡೋದು ಬೇಡ ಅಂತ. ಸರಿ, ನಾನಂತೂ ಹುಷಾರಾಗಿ ರೈಡ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ನೀವು ವಿಡಿಯೋ ನೋಡಿಕೊಂಡು ಅದೇನು ಮಾಡ್ತಿರೋ ಮಾಡಿ, ಹಾಗಂತ ಹೊಡ್ಕೊಳಕ್ಕೆಲ್ಲ ಹೋಗಬೇಡಿ. ನಿನ್ನದು ಕಾಮುಕ ದೃಷ್ಟಿ. ಎಂಜಾಯ್ ಮಾಡಿ. ಇದು ನಾ ಹೇಳ್ತಿದ್ನಲ್ಲ, ಸೋಲಾರ್ ಡ್ಯಾಮ್ದು ರಿಸರ್ವಾಯರ್ ಅಂತ. ಸೊ ಇದೇ ಅದು ಚೆನ್ನಾಗೇ ಇದೆ. ನಾರ್ಮಲ್ ವಾಟರ್ ಸ್ಟೋರ್ ಆಗಿದೆ, ಅದು ಕಾಡುಗಳ ಮಧ್ಯೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬೋಟಿಂಗ್ ಎಲ್ಲ ಆಪ್ಷನ್ ಇದೆಯಾ ನಂಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಏನೂ ಅಪ್ಡೇಟ್ ಕೊಡಲ್ಲ. ನೋಡಿ 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 ಎಷ್ಟು ಚಂದ ನೋಡ ನಮ್ಮ ಹುಡುಗ, ಸಾರಿ ನಮ್ಮ ಹುಡುಗಿ. ಆಯ್ತು ಬಿಡು, ಎಷ್ಟು ಚೆನ್ನಾಗಿದೆ ಅಲ್ಲ. ವಾವ್ 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 ವಾವ್, ಲುಕಿಂಗ್ ಲೈಕ್ ಅ ವಾವ್, so beautiful, so elegant, just looking like a wow. ಇರಿಟೇಷನ್ ಕಣ್ರಿ, ಕಳ್ಸಿ. ಚೆನ್ನಾಗಿದೆ ಎಷ್ಟು ಚಂದ ಅಲ್ಲ, ವ್ಯೂ ಪಾಯಿಂಟು ಸಖತ್ತಾಗಿದೆ. ಬರ್ತಾ ತುಂಬ ರೋಡ್ಸ್ ಎಲ್ಲ ತುಂಬ ಹಾಳಾಗಿತ್ತು. ಸೊ ವಿಡಿಯೋ ತೆಗಿಯೋಕ್ಕಾಗಿಲ್ಲ. ಅಟ್ಲೀಸ್ಟ್ ಇದಾದರೂ ನೋಡಿ ಖುಷಿ ಪಡಿ, ಮುಂದಕ್ಕೆ ಪಯಣ ಸಾಗಿಸುವ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಹೋಗಿ ಊಟ ಮಾಡಿ ಮಲಕ್ಕೋ.